ಖಾಸಗಿ ಸಿಎನ್ಜಿ ಘಟಕದಿಂದ ಅನಿಲ ಸೋರಿಕೆಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಸುತ್ತಮುತ್ತ ಗ್ಯಾಸ್ ಲೀಕೇಜ್ ಆಗ್ತಿದೆಯಂತೆ. ಗ್ಯಾಸ್ ಬಂಕ್ನ 10 ಕಿಲೋಮೀಟರ್ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಅನಿಲ ಸೋರಿಕೆಯಿಂದ ಸಾರ್ವಜನಿಕರ ಆರೋಗ್ಯ ಏರುಪೇರಾಗಿದೆಯಂತೆ. ಖಾಸಗಿ ಸಿಎನ್ಜಿ ಘಟಕಕ್ಕೆ ಮುತ್ತಿಗೆ ಹಾಕಿದ್ದಾರೆ ಸಾರ್ವಜನಿಕರು. ಗ್ಯಾಸ್ ಬಂದ್ ಮಾಡಬೇಕು ಅಂತ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಾರಿ ಲೀಕ್ ಆಗ್ತಾ ಇದೆ, ಅದನ್ನ ಕ್ಲೋಸ್ ಮಾಡಬೇಕು. ಅದನ್ನ ಬಿಟ್ಟು ಇನ್ನೂ ಕೂಡ ಮುಂದುವರಿತಾ ಇದೆ, ಸೋರಿಕೆ ಆಗ್ತಾ ಇದೆ, ಅದ್ರ ಸ್ಮೆಲ್ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 6 ಗಂಟೆಯಿಂದ 9-9ವರೆಗೆ ಏನು ಗೋಮೆಂಟ್ ಎಲ್ಲ ಮಾಡ್ಕೊಟ್ರೆ ಹುಡುಗ ಆಸ್ಮೇಲೆ ಯಾಕೆ ಬಂತು? ಪೇಷಂಟ್ ಆಗಿರೋ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಗ್ತಿದೆ ಅನು ಕಾರ್ಯಪ್ಪ ಮಡಿಕೇರಿಯಲ್ಲಿ? ಜಯಪ್ರಕಾಶ್, ಇದು ಕುಶಾಲನಗರ ಪಟ್ಟಣ ಸಮೀಪ ಕೂಡ್ಲೂರು ಅಂತ ಗ್ರಾಮ ಕೈಗಾರಿಕಾ ಬಡಾವಣೆ ಇರುವಂಥದ್ದು. ಇಲ್ಲಿ ಒಂದು CNG ಘಟಕ ಇದೆ, ಖಾಸಗಿ CNG ಘಟಕ. ಇಲ್ಲಿ ಒಂದು ಗ್ಯಾಸನ್ನು ಫಿಲ್ ಮಾಡಿ ನಂತರ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಗ್ಯಾಸ್ ಸರಬರಾಜು ಮಾಡುವಂಥ ಘಟಕ ಅದು ಈಗ ಹೊಸದಾಗಿ ಆರಂಭವಾಗಿರುವಂಥದ್ದು. ನಿನ್ನೇನಾಗಿದೆ ಅಂತ ಹೇಳಿದ್ರೆ ಅವರು ಅದನ್ನು ಟ್ರಯಲ್ ಮಾಡಿದ್ದಾರೆ. ಟ್ರಯಲ್ ಆಗಿ ಯಾವ ರೀತಿ ಬಿಡೋದು ಅಂತ ಹೇಳುವಂಥದ್ದು, ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳೋದಕ್ಕೆ ಟ್ರಯಲ್ ಮಾಡಿರುವಂಥದ್ದು. ಈ ಸಂದರ್ಭ ಗ್ಯಾಸ್ ಸೋರಿಕೆ ಆಗಿದೆ ಅಂತ ಹೇಳಿ ಅಲ್ಲಿ ಸುತ್ತಮುತ್ತಲಿನ ವ್ಯಾಪ್ತಿ ಒಂದು 5-6 ಕಿಲೋಮೀಟರ್ ವ್ಯಾಪ್ತಿ ಜನತೆ ಬಂದು ಮುತ್ತಿಗೆ ಹಾಕಿರುವಂಥದ್ದು. ನಮಗೆ ಸಮಸ್ಯೆ ಆಗಿದೆ, ಮಕ್ಕಳೆಲ್ಲ ವಾಮಿಟ್ ಮಾಡಿಕೊಳ್ತಾ ಇದ್ದಾರೆ, ಅಸ್ವಸ್ಥರಾಗ್ತಿದ್ದಾರೆ ಅಂತ ಹೇಳುವಂಥದ್ದು, ಕೂಡಲೇ ಬಂದ್ ಮಾಡಿ ಅಂತ ಹೇಳುವಂಥದ್ದು ಅವರು ಪ್ರತಿಭಟನೆ ಮಾಡಿರುವಂಥದ್ದು. ಕೂಡಲೇ ಸ್ಥಳಕ್ಕೆ ಕುಶಾಲನಗರ ತಹಸೀಲ್ದಾರ್ ಕಿರಣ್ ಗೌರಯ್ಯ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಕೂಡಲೇ ಸದ್ಯಕ್ಕೆ ಸ್ಥಗಿತ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಸ್ಥಗಿತ ಕೂಡ ಆಗಿದೆ. ಇದೆಲ್ಲ ನಿನ್ನೆ ನಡೆದಿರುವಂಥ ಘಟನೆ. ಈಗ ತಹಸೀಲ್ದಾರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು, ಅಲ್ಲಿ ಜನತೆ ಆತಂಕಗೊಂಡಿದ್ದು ನಿಜ, ಆದರೆ ಅವರು ಸೋರಿಕೆ ಆದರೆ ಈಗ ಬಿಡುವಾಗ ಸೋರಿಕೆ ಆದರೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಟ್ರಯಲ್ ನೋಡಿದ್ದಾರೆ. ಅದರಿಂದ ಯಾವುದೇ ಆತಂಕ ಇಲ್ಲ ಅಂತ ಹೇಳುವಂಥದ್ದು ತಹಸೀಲ್ದಾರ್ ಅವರು ಮಾಹಿತಿಯನ್ನು ಕೊಟ್ಟಿದೆ. ಸದ್ಯಕ್ಕೆ ಈಗ ಅದನ್ನು ಬಂದ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ಯಾವುದೇ ಆತಂಕ ಇಲ್ಲ. ಜಯಪ್ರಕಾಶ್, ಓಕೆ, ಅಷ್ಟಿದ್ರೆ ಸಾಕು. ನೋಡಿ, ನಮ್ಮ ಅನುಕಾರ್ಯಪ್ಪ ಇವತ್ತು ಒಳ್ಳೆ ಸುದ್ದಿ ಕೊಡ್ತಾ ಇರ್ತಾರೆ. ಆತಂಕ ಇಲ್ಲ ಅಂತ ಆಗೋದೇ ನಮಗೆ ಭಾಳ ಖುಷಿ ವಿಚಾರ. ಓಕೆ, ಆತಂಕ ಇಲ್ಲ, ಯಾಕಂದ್ರೆ ಅದೊಂದು ಟ್ರಯಲ್ ನೋಡಿದ್ರಂತೆ. ಸೊ ಹಾಗಾಗಿ ಆದರೂ ಸ್ವಲ್ಪ ಒಂದು ಎಚ್ಚರಿಕೆಯಿಂದಿರಿ, ಯಾಕಂದ್ರೆ ಗ್ಯಾಸ್ ವಿಚಾರ ಅಲ್ವಾ. ನೆಕ್ಸ್ಟ್, ಖಾಸಗಿ ಸಿಎನ್ಜಿ ಘಟಕದಿಂದ ಅನಿಲ ಸೋರಿಕೆಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಸುತ್ತಮುತ್ತ ಗ್ಯಾಸ್ ಲೀಕೇಜ್ ಆಗ್ತಿದೆಯಂತೆ. ಗ್ಯಾಸ್ ಬಂಕ್ನ 10 ಕಿಲೋಮೀಟರ್ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಅನಿಲ ಸೋರಿಕೆಯಿಂದ ಸಾರ್ವಜನಿಕರ ಆರೋಗ್ಯ ಏರುಪೇರಾಗಿದೆಯಂತೆ. ಖಾಸಗಿ ಸಿಎನ್ಜಿ ಘಟಕಕ್ಕೆ ಮುತ್ತಿಗೆ ಹಾಕಿದ್ದಾರೆ ಸಾರ್ವಜನಿಕರು. ಗ್ಯಾಸ್ ಬಂದ್ ಮಾಡಬೇಕು ಅಂತ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಾರಿ ಲೀಕ್ ಆಗ್ತಾ ಇದೆ, ಅದನ್ನ ಕ್ಲೋಸ್ ಮಾಡಬೇಕು. ಅದನ್ನ ಬಿಟ್ಟು ಇನ್ನೂ ಕೂಡ ಮುಂದುವರಿತಾ ಇದೆ, ಸೋರಿಕೆ ಆಗ್ತಾ ಇದೆ, ಅದ್ರ ಸ್ಮೆಲ್ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 6 ಗಂಟೆಯಿಂದ 9-9ವರೆಗೆ ಏನು ಗೋಮೆಂಟ್ ಎಲ್ಲ ಮಾಡ್ಕೊಟ್ರೆ ಹುಡುಗ ಆಸ್ಮೇಲೆ ಯಾಕೆ ಬಂತು? ಪೇಷಂಟ್ ಆಗಿರೋ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಗ್ತಿದೆ ಅನು ಕಾರ್ಯಪ್ಪ ಮಡಿಕೇರಿಯಲ್ಲಿ?
ಜಯಪ್ರಕಾಶ್, ಇದು ಕುಶಾಲನಗರ ಪಟ್ಟಣ ಸಮೀಪ ಕೂಡ್ಲೂರು ಅಂತ ಗ್ರಾಮ ಕೈಗಾರಿಕಾ ಬಡಾವಣೆ ಇರುವಂಥದ್ದು. ಇಲ್ಲಿ ಒಂದು CNG ಘಟಕ ಇದೆ, ಖಾಸಗಿ CNG ಘಟಕ. ಇಲ್ಲಿ ಒಂದು ಗ್ಯಾಸನ್ನು ಫಿಲ್ ಮಾಡಿ ನಂತರ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಗ್ಯಾಸ್ ಸರಬರಾಜು ಮಾಡುವಂಥ ಘಟಕ ಅದು ಈಗ ಹೊಸದಾಗಿ ಆರಂಭವಾಗಿರುವಂಥದ್ದು. ನಿನ್ನೇನಾಗಿದೆ ಅಂತ ಹೇಳಿದ್ರೆ ಅವರು ಅದನ್ನು ಟ್ರಯಲ್ ಮಾಡಿದ್ದಾರೆ. ಟ್ರಯಲ್ ಆಗಿ ಯಾವ ರೀತಿ ಬಿಡೋದು ಅಂತ ಹೇಳುವಂಥದ್ದು, ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳೋದಕ್ಕೆ ಟ್ರಯಲ್ ಮಾಡಿರುವಂಥದ್ದು. ಈ ಸಂದರ್ಭ ಗ್ಯಾಸ್ ಸೋರಿಕೆ ಆಗಿದೆ ಅಂತ ಹೇಳಿ ಅಲ್ಲಿಯ ಸುತ್ತಮುತ್ತಲಿನ ವ್ಯಾಪ್ತಿ ಒಂದು 5-6 ಕಿಲೋಮೀಟರ್ ವ್ಯಾಪ್ತಿ ಜನತೆ ಬಂದು ಮುತ್ತಿಗೆ ಹಾಕಿರುವಂಥದ್ದು. ನಮಗೆ ಸಮಸ್ಯೆ ಆಗಿದೆ, ಮಕ್ಕಳೆಲ್ಲ ವಾಮಿಟ್ ಮಾಡಿಕೊಳ್ತಾ ಇದ್ದಾರೆ, ಅಸ್ವಸ್ಥರಾಗ್ತಿದ್ದಾರೆ ಅಂತ ಹೇಳುವಂಥದ್ದು, ಕೂಡಲೇ ಬಂದ್ ಮಾಡಿ ಅಂತ ಹೇಳುವಂಥದ್ದು ಅವರು ಪ್ರತಿಭಟನೆ ಮಾಡಿರುವಂಥದ್ದು. ಕೂಡಲೇ ಸ್ಥಳಕ್ಕೆ ಕುಶಾಲನಗರ ತಹಸೀಲ್ದಾರ್ ಕಿರಣ್ ಗೌರವ್ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಕೂಡಲೇ ಸದ್ಯಕ್ಕೆ ಸ್ಥಗಿತ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಸ್ಥಗಿತ ಕೂಡ ಆಗಿದೆ. ಇದೆಲ್ಲ ನಿನ್ನೆ ನಡೆದಿರುವಂಥ ಘಟನೆ. ಈಗ ತಹಸೀಲ್ದಾರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು, ಅಲ್ಲಿ ಜನತೆ ಆತಂಕಗೊಂಡಿದ್ದು ನಿಜ, ಆದರೆ ಅವರು ಸೋರಿಕೆ ಆದರೆ ಈಗ ಬಿಡುವಾಗ ಸೋರಿಕೆ ಆದರೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಟ್ರಯಲ್ ನೋಡಿದ್ದಾರೆ. ಅದರಿಂದ ಯಾವುದೇ ಆತಂಕ ಇಲ್ಲ ಅಂತ ಹೇಳುವಂಥದ್ದು ತಹಸೀಲ್ದಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಅದನ್ನು ಬಂದ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ಯಾವುದೇ ಆತಂಕ ಇಲ್ಲ ಜಯಪ್ರಕಾಶ್. ಓಕೆ, ಅಷ್ಟಿದ್ರೆ ಸಾಕು. ನೋಡಿ, ನಮ್ಮ ಅನುಕಾರ್ಯಪ್ಪ ಇವತ್ತು ಒಳ್ಳೆ ಸುದ್ದಿ ಕೊಡ್ತಾ ಇರ್ತಾರೆ. ಹೌದು. ಆತಂಕ ಇಲ್ಲ ಅಂತ ಆಗೋದೇ ನಮಗೆ ಭಾಳ ಖುಷಿ ವಿಚಾರ. ಓಕೆ, ಆತಂಕ ಇಲ್ಲ, ಯಾಕಂದರೆ ಅದೊಂದು ಟ್ರಯಲ್ ನೋಡಿದ್ರಂತೆ. ಸೊ ಹಾಗಾಗಿ ಆದರೂ ಸ್ವಲ್ಪ ಒಂದು ಎಚ್ಚರಿಕೆಯಿಂದಿರಿ, ಯಾಕಂದರೆ ಗ್ಯಾಸ್ ವಿಚಾರ ಅಲ್ವಾ. ಹಾಂ, ಓಕೆ, ನೆಕ್ಸ್ಟ್. ಓಕೆ, ಖಾಸಗಿ CNG ಘಟಕದಿಂದ ಅನಿಲ ಸೋರಿಕೆಯಾಗಿದೆ. ಕುಶಾಲನಗರದ ಕುಡ್ಲೂರಿನ ಸುತ್ತಮುತ್ತ ಗ್ಯಾಸ್ ಲೀಕೇಜ್ ಆಗ್ತಿದೆಯಂತೆ. ಗ್ಯಾಸ್ ಬಂಕ್ನ 10 ಕಿಲೋಮೀಟರ್ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ. ಅನಿಲ ಸೋರಿಕೆಯಿಂದ ಸಾರ್ವಜನಿಕರ ಆರೋಗ್ಯ ಏರುಪೇರಾಗಿದೆಯಂತೆ. ಖಾಸಗಿ CNG ಘಟಕಕ್ಕೆ ಮುತ್ತಿಗೆ ಹಾಕಿದ್ದಾರೆ ಸಾರ್ವಜನಿಕರು. ಗ್ಯಾಸ್ ಬಂದ್ ಮಾಡಬೇಕು ಅಂತ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಾರಿ ಲೀಕ್ ಆಗ್ತಾ ಇದೆ, ಅದನ್ನ ಕ್ಲೋಸ್ ಮಾಡಬೇಕು. ಅದನ್ನ ಬಿಟ್ಟು ಇನ್ನೂ ಕೂಡ ಮುಂದುವರಿತಾ ಇದೆ, ಸೋರಿಕೆ ಆಗ್ತಾ ಇದೆ, ಅದ್ರ ಸ್ಮೆಲ್ ತಡೆಯಕ್ಕಾಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಲ್ಲ, ರಾತ್ರಿ 6 ಗಂಟೆಯಿಂದ 9-9ವರೆಗೆ ಏನು ಓಮಿಟ್ ಎಲ್ಲ ಮಾಡ್ಕೊಟ್ರೆ ಹುಡುಗ ಆಸ್ಮೇಲೆ ಯಾಕೆ ಬಂತು? ಪೇಷಂಟ್ ಆಗಿರೋ ಇದ್ರೆ ಏನಾದ್ರೂ ಮಾಡೋಣ. ಅನುಕಾರ್ಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಗ್ತಿದೆ ಅನುಕಾರ್ಯಪ್ಪ ಮಡಿಕೇರಿಯಲ್ಲಿ? ಜಯಪ್ರಕಾಶ್, ಇದು ಕುಶಾಲನಗರ ಪಟ್ಟಣ ಸಮೀಪ ಕೂಡ್ಲೂರು ಅಂತ ಗ್ರಾಮ ಕೈಗಾರಿಕಾ ಬಡಾವಣೆ ಇರುವಂಥದ್ದು. ಇಲ್ಲಿ ಒಂದು CNG ಘಟಕ ಇದೆ, ಖಾಸಗಿ CNG ಘಟಕ. ಇಲ್ಲಿ ಒಂದು ಗ್ಯಾಸನ್ನು ಫಿಲ್ ಮಾಡಿ ನಂತರ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಗ್ಯಾಸ್ ಸರಬರಾಜು ಮಾಡುವಂಥ ಘಟಕ ಅದು ಈಗ ಹೊಸದಾಗಿ ಆರಂಭವಾಗಿರುವಂಥದ್ದು. ನಿನ್ನೇನಾಗಿದೆ ಅಂತ ಹೇಳಿದ್ರೆ ಅವರು ಅದನ್ನು ಟ್ರಯಲ್ ಮಾಡಿದ್ದಾರೆ. ಟ್ರಯಲ್ ಆಗಿ ಯಾವ ರೀತಿ ಬಿಡೋದು ಅಂತ ಹೇಳುವಂಥದ್ದು, ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳೋದಕ್ಕೆ ಟ್ರಯಲ್ ಮಾಡಿರುವಂಥದ್ದು. ಈ ಸಂದರ್ಭ ಗ್ಯಾಸ್ ಸೋರಿಕೆ ಆಗಿದೆ ಅಂತ ಹೇಳಿ ಅಲ್ಲಿಯ ಸುತ್ತಮುತ್ತಲಿನ ವ್ಯಾಪ್ತಿ ಒಂದು 5-6 ಕಿಲೋಮೀಟರ್ ವ್ಯಾಪ್ತಿ ಜನತೆ ಬಂದು ಮುತ್ತಿಗೆ ಹಾಕಿರುವಂಥದ್ದು. ನಮಗೆ ಸಮಸ್ಯೆ ಆಗಿದೆ, ಮಕ್ಕಳೆಲ್ಲ ವಾಮಿಟ್ ಮಾಡಿಕೊಳ್ತಾ ಇದ್ದಾರೆ, ಅಸ್ವಸ್ಥರಾಗ್ತಿದ್ದಾರೆ ಅಂತ ಹೇಳುವಂಥದ್ದು, ಕೂಡಲೇ ಬಂದ್ ಮಾಡಿ ಅಂತ ಹೇಳುವಂಥದ್ದು ಅವರು ಪ್ರತಿಭಟನೆ ಮಾಡಿರುವಂಥದ್ದು. ಕೂಡಲೇ ಸ್ಥಳಕ್ಕೆ ಕುಶಾಲನಗರ ತಹಸೀಲ್ದಾರ್ ಕಿರಣ್ ಗೌರವ್ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಕೂಡಲೇ ಸದ್ಯಕ್ಕೆ ಸ್ಥಗಿತ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಸ್ಥಗಿತ ಕೂಡ ಆಗಿದೆ. ಇದೆಲ್ಲ ನಿನ್ನೆ ನಡೆದಿರುವಂಥ ಘಟನೆ. ಈಗ ತಹಸೀಲ್ದಾರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು, ಅಲ್ಲಿ ಜನತೆ ಆತಂಕಗೊಂಡಿದ್ದು ನಿಜ, ಆದರೆ ಅವರು ಸೋರಿಕೆ ಆದರೆ ಈಗ ಬಿಡುವಾಗ ಸೋರಿಕೆ ಆದರೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಟ್ರಯಲ್ ನೋಡಿದ್ದಾರೆ. ಅದರಿಂದ ಯಾವುದೇ ಆತಂಕ ಇಲ್ಲ ಅಂತ ಹೇಳುವಂಥದ್ದು ತಹಸೀಲ್ದಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಅದನ್ನು ಬಂದ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ಯಾವುದೇ ಆತಂಕ ಇಲ್ಲ ಜಯಪ್ರಕಾಶ್. ಓಕೆ, ಅಷ್ಟಿದ್ರೆ ಸಾಕು. ನೋಡಿ, ನಮ್ಮ ಅನುಕಾರ್ಯಪ್ಪ ಇವತ್ತು ಒಳ್ಳೆ ಸುದ್ದಿ ಕೊಡ್ತಾ ಇರ್ತಾರೆ. ಹೌದು. ಆತಂಕ ಇಲ್ಲ ಅಂತ ಆಗೋದೇ ನಮಗೆ ಭಾಳ ಖುಷಿ ವಿಚಾರ. ಓಕೆ, ಆತಂಕ ಇಲ್ಲ, ಯಾಕಂದರೆ ಅದೊಂದು ಟ್ರಯಲ್ ನೋಡಿದ್ರಂತೆ. ಸೊ ಹಾಗಾಗಿ ಆದರೂ ಸ್ವಲ್ಪ ಒಂದು ಎಚ್ಚರಿಕೆಯಿಂದಿರಿ, ಯಾಕಂದರೆ ಗ್ಯಾಸ್ ವಿಚಾರ ಅಲ್ವಾ. ಹಾಂ, ಓಕೆ.